ಮದುವೆಯ ನೋಟ ಚೆನ್ನ. ಸಾಮಾನ್ಯಕ್ಕೆ ಇಬ್ಬರು ಸ್ಟಾರ್ಗಳು ಒಂದೇ ಚಿತ್ರಕ್ಕೆ ಬಣ್ಣ ಹಚ್ಚಿದ್ರೆ ನಿರ್ದೇಶಕರ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಅವರ ವರ್ಚಸ್ಸಿಗೆ ಅನುಗುಣವಾಗಿ ಅವರ ಅಭಿಮಾನಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಕಥೆಯನ್ನ ಹೆಣಿಬೇಕಾಗುತ್ತೆ. ಇಬ್ಬರ ಪಾತ್ರಕ್ಕೂ ಸಮಾನವಾದ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಚೂರ್ ಹೆಚ್ಚು ಕಡಿಮೆ ಆದರೂ ಇಬ್ಬರು ಸ್ಟಾರ್ಗಳ ನಡುವಿನ ಈಗೋ ಕ್ಲಾಶ್ ಆ ಸಿನಿಮಾವನ್ನೇ ಬಲಿ ಪಡೆಯುವ ಸಾಧ್ಯತೆ ಇರುತ್ತೆ. ಇಂಥದ್ರಲ್ಲಿ 3 ಸ್ಟಾರ್ಗಳನ್ನು ಒಂದು ಕಡೆ ಸೇರಿಸಿ ಸಿನಿಮಾ ಮಾಡೋದು ಸುಲಭ ಅಲ್ಲ. ಆದರೂ ಈ ಅಸಾಧ್ಯ ಕೆಲಸವನ್ನು ಸಾಧ್ಯವಾಗಿಸಿದ್ದು ಅರ್ಜುನ್ ಜನ್ಯ. ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಮಾಡ್ರನ್ ಪುರಾಣ ಹೇಳುವ ಪ್ರಯತ್ನ ಮಾಡಿದ್ರು. ಜೀವನದ ಪಾಠ ಮಾಡಿ ಗೆಲುವಿನತ್ತ ಮುಖ ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಪ್ರೇಕ್ಷಕರಿಗೆ ಗರುಡ ಪುರಾಣ ಇಷ್ಟವಾಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಚಿತ್ರದ ಗಳಿಕೆ ಕೂಡ ಹೆಚ್ಚಾಗಿದೆ. ನಿನ್ನೆ ಅಂದ್ರೆ ಡಿಸೆಂಬರ್ 31 ಈ ಚಿತ್ರ ಅಂದಾಜು 42 ಲಕ್ಷವನ್ನ ದೋಚಿದೆ. ಈ ಮೂಲಕ 7 ದಿನಗಳಲ್ಲಿ 13 ಕೋಟಿ 32 ಲಕ್ಷವನ್ನ ಈ ಚಿತ್ರ ಗಳಿಸಿದಂತಾಗುತ್ತೆ. ಅಂದಾಗೆ 45 ಪ್ಯಾನ್ ಇಂಡಿಯಾ ಸಿನಿಮಾ. ಕಳೆದ ವಾರ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದ ಈ ಚಿತ್ರ ಇವತ್ತು ಅಂದ್ರೆ ಜನವರಿ 1ನೇ ತಾರೀಕಿನಂದು ಹೊಸ ವರ್ಷದ ಪ್ರಯುಕ್ತ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ. ಈ ಹಿನ್ನೆಲೆ ಇಂದು ಚಿತ್ರದ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಮಿಳು ಮತ್ತು ತೆಲುಗಿನಲ್ಲಿ 45 ಚಿತ್ರಕ್ಕೆ ಉತ್ತಮವಾದ ರೆಸ್ಪಾನ್ಸ್ ಸಿಗುವ ನಿರೀಕ್ಷೆ ಇದೆ. ಕೆಲವು ವರದಿಗಳ ಪ್ರಕಾರ 45 ಚಿತ್ರದ ಗಳಿಕೆನ ನೋಡೋದಾದ್ರೆ ಮೊದಲ ದಿನ 5.5 ಕೋಟಿ, ಎರಡನೇ ದಿನ 2 ಕೋಟಿ, ಮೂರನೇ ದಿನ 1.95 ಕೋಟಿ, ನಾಲ್ಕನೇ ದಿನ 2 ಕೋಟಿ, ಐದನೇ ದಿನ 85 ಲಕ್ಷ, ಆರನೇ ದಿನ 60 ಲಕ್ಷ, ಏಳನೇ ದಿನ 42 ಲಕ್ಷ ಕಮಾಯಿಯನ್ನು ಮಾಡಿತ್ತು. ಮೊದಲ ದಿನ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಾಲಿಡೇ ಇದ್ದಿದ್ದರಿಂದ 5.5 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ವೀಕ್ ಡೇ ಆಗಿರೋದ್ರಿಂದ ಕಲೆಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ವೀಕೆಂಡಲ್ಲೂ ಕೂಡ ಕೋಟಿ ಕಮಾಯಿ ಮಾಡಲಾಗಿದ್ದು, ವೀಕ್ ಡೇಗಳಲ್ಲಿ ಆಸ್ ಯೂಶುವಲ್ ಎಲ್ಲ ಸಿನಿಮಾಗಳ ಕಲೆಕ್ಷನ್ ಕಮ್ಮಿನೇ ಇರುತ್ತೆ. ಹಾಗಾಗಿ ಇವತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದ್ರಿಂದ ಇವತ್ತಿನಿಂದ ಕಲೆಕ್ಷನ್ ಹೇಗಿರುತ್ತೆ, ಇನ್ನು ವೀಕೆಂಡ್ನಲ್ಲಿ ಬೇರೆ ರಾಜ್ಯದ ಕಲೆಕ್ಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಶಿವಣ್ಣ, ಉಪ್ಪಿ, ರಾಜ್ ಬಿ ಶೆಟ್ಟಿ ತಮ್ಮ ನಟನೆಯ ಮೂಲಕ ಬೇರೆ ಭಾಷೆಗಳ ಪ್ರೇಕ್ಷಕರನ್ನ ಈಗಾಗಲೇ ಸೆಳೆದಿದ್ದಾರೆ. ಬೇರೆ ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂಥ ಪ್ರೇಕ್ಷಕ ವರ್ಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಇದು ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡುತ್ತೆ, ಜೊತೆಗೆ ಅಲ್ಲಿನ ಕಮಾಯಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ.